ಮಹಾಗಣಾಧಿಪತಿಯೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಅಯೋನ್ಯೈ ನಮಃ ಬಗ್ಗೆ ಓದ್ತೀನಿ. ಸೃಷ್ಟಿಯಾಗದವಳು, ಜನನವಿಲ್ಲದವಳು. ಮುಂದಿನದ್ದು ಯೋನಿ ನಿಲಯಾಯೇ ನಮಃ. ಯೋನಿ ಎಂದರೆ ಸೃಷ್ಟಿಯ ಮೂಲಸ್ಥಾನ, ಇದರಲ್ಲಿ ನೆಲೆಸಿರುವವಳು. ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ಎಂಬ ಮುಂಡಕೋಪನಿಷತ್ತಿನ ಆಧಾರದಂತೆ ಈಶ್ವರನಿಗೆ ಜೀವನಿಗೂ ಮೂಲ ಕಾರಣವಾಗಿರುವ ಪರಬ್ರಹ್ಮವೇ ಯೋನಿ ಶಬ್ದದಿಂದ ಹೇಳಲ್ಪಡುವುದರಿಂದ ಸೃಷ್ಟಿಗೆ ಮೂಲವಾದ ಪರಬ್ರಹ್ಮ ಸ್ವರೂಪಿಣಿಯಾಗಿರುವವಳು. ಸೃಷ್ಟಿಗೆ ಮೂಲಸ್ಥಾನವಾದ ಪರಬ್ರಹ್ಮದಲ್ಲಿ ಲಯಕಾಲದಲ್ಲಿ ಸಕಲವೂ ಸೇರುವುದರಿಂದಲೂ ಯೋನಿ ನಿಲಯವೆನಿಸಿಕೊಳ್ಳುವುದು. ಇದಕ್ಕೆ ಶ್ವೇತಾಶ್ವತರೋಪನಿಷತ್ತಿನಲ್ಲಿ 4:11 ಆಧಾರವಾಗಿದೆ. ಮುಂದಿನೆಯದು ಕೂಟಸ್ಥಾಯೇ ನಮಃ. ನಮ್ಮ ಬುದ್ಧಿಯು ರಸಕನ್ನಡಿಯಂತೆ ಇರುವುದು. ಇಂತಹ ಬುದ್ಧಿಯಲ್ಲಿ ಸ್ವಯಂ ಪ್ರಕಾಶವಾದ ಸರ್ವವ್ಯಾಪಿಯಾದ ಪರಬ್ರಹ್ಮವಿರುವುದು. ರಸಕನ್ನಡಿಯು ಪ್ರತಿಫಲನದ ಬೆಳಕನ್ನು ಉಂಟು ಮಾಡುವ ಸ್ವಭಾವವುಳ್ಳದ್ದು. ಸ್ವಯಂ ಪ್ರಕಾಶವಾದ ಪರಬ್ರಹ್ಮವು ರಸಕನ್ನಡಿಯ ಸ್ವಭಾವವಾದ ಬುದ್ಧಿಯಲ್ಲಿ ಪ್ರತಿಫಲಿತವಾಗುವುದು. ಈ ಪ್ರತಿಫಲಿತವೇ ಜೀವಚೈತನ್ಯ. ಪ್ರತಿಫಲಿತಕ್ಕೆ ಆಧಾರವಾದ ಸ್ವಯಂ ಪ್ರಕಾಶವು ಬುದ್ಧಿಯಲ್ಲಿದ್ದುಕೊಂಡೇ ಪ್ರತ್ಯೇಕವಾದ ಪ್ರತಿಫಲಿತ ಉಂಟಾಗುವುದು. ಪ್ರತಿಫಲನಕ್ಕೆ ಆಧಾರವಾಗಿರುವ ಸ್ವಯಂ ಪ್ರಕಾಶವು ಪ್ರತಿಫಲನದ ಯಾವ ಕಾರ್ಯಕ್ಕೂ ಒಳಗಾಗದೆ ನಿರ್ಲಿಪ್ತವಾಗಿರುವುದು. ಬುದ್ಧಿಯಲ್ಲಿ ಪ್ರತಿಫಲನಕ್ಕೆ ಆಧಾರವಾಗಿರುವ ಸ್ವಯಂ ಪ್ರಕಾಶವಾದ ಪರಬ್ರಹ್ಮವನ್ನು ಕೂಟಸ್ಥನೆಂದು ಶ್ರುತಿಯು ತಿಳಿಸುವುದು. ಆದುದರಿಂದ ಕೂಟಸ್ಥ ಎಂದರೆ ಜೀವ ಚೈತನ್ಯಕ್ಕೂ ಕಾರಣವಾದ ನಮ್ಮ ಬುದ್ಧಿಯಲ್ಲಿರುವ ಮೂಲವಾದ ಪರಬ್ರಹ್ಮ ಸ್ವರೂಪವು. ಶ್ರೀದೇವಿಯು ಇಂತಹ ಸ್ವರೂಪಿಣಿಯು. ಮುಂದಿನದ್ದು ಕುಲರೂಪಿಣ್ಯೇ ನಮಃ. ಕುಲವೆಂದರೆ ಪ್ರಪಂಚವೆಂದು ಹಿಂದೆಯೇ ಅರ್ಥ ಬರೆದು ತಿಳಿಸಿರುತ್ತದೆ. ಪ್ರಪಂಚ ಸ್ವರೂಪಿಣಿಯು, ದೇಹ ಸ್ವರೂಪಿಣಿಯು. ಶ್ರೀಮಾತ್ರೇ ನಮಃ.